ಕಿಷ್ಕಿಂದಾಪುರಿದು ಒಂದು ಮೂವಿದ ಅಫಿಷಿಯಲ್ ಟ್ರೈಲರ್ ರಿಲೀಸ್ ಆಗೈತಿ. ಇದ್ರ ಬಗ್ಗೆ ಮಾತಾಡೋದಾದ್ರೆ ಇದೊಂದು ಹಾರರ್ ರಿಲೇಟೆಡ್ ಮೂವಿ ಅಂತ ಹೇಳ್ಬೋದು. ಆನಂತರ ಇದ್ರೊಳಗ ಅನುಪಮಾ ಅವರ ಆ್ಯಕ್ಟಿಂಗ್ ಟಾಪ್ ಕ್ಲಾಸ್ ಐತೆ ಅಂತ ಹೇಳ್ಬೋದು. ಆನಂತರ ಮೂವಿ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ನೇಕ್ ಒಂದು ಹುಡುಗಿಯಿಂದ ಸ್ಟಾರ್ಟ್ ಆಗೈತಿ. ಇದೊಂದು ಅಫಿಷಿಯಲ್ ಟೀಸರ. ಒಂದು ಹುಡುಗಿಯನ್ನ ಒಂದು ದೆವ್ವ ಕಾಡ್ಸ ಐತಿ. ಆನಂತರ ಒಂದು ಶುಕ್ರವಾರ ಅಂತಲೇ ಮೆನ್ಷನ್ ಆಗೈತಿ ಮೂವಿ ಒಳಗೆ, ಒಂದು ಟ್ರೈಲರ್ ಒಳಗೆ. ಅಂದ್ರೆ ಒಂದು ಶುಕ್ರವಾರ ಏನಾರ ಸ್ಪೆಸಿಫಿಕ್ ಏನಾರ ಇರ್ಬೋದು, ಒಟ್ಟು ಆ ರಿಲೇಟೆಡ್ ಮೂವಿ ಐತೆ ಅಂತ ಅನ್ಸೈತಿ. ಆನಂತರ ಈ ಮೂವಿ ಒಂದು ಟ್ರೈಲರ್ ಅವು ನೋಡಿದ್ವು ನಾವು. ಒಂದು ಬಂಗಲೆ ಅಂದ್ರೆ ಭೂತ ಬಂಗಲೆ ರಿಲೇಟೆಡ್ ಐತಿ. ಈ ಒಂದೇನು ಕಾನ್ಸೆಪ್ಟ್ ಐತಲ್ಲ, ಇದು ಒಂದು ಊರಿಗೆ ಸಂಬಂಧಪಟ್ಟಂಥ ಒಂದು ಹಾರರ್ ಥ್ರಿಲ್ಲಿಂಗ್ ಮೂವಿ ಅಂತ ಹೇಳ್ಬೋದು. ಆನಂತರ ಇದ್ರೊಳಗೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕಾಗೈತಿ. ಯಾಕಂದ್ರೆ ಅಲ್ಟಿಮೇಟ್ ಲೆವೆಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ, ಪ್ರತಿಯೊಂದು ಸೀನ್ಗೂ ತಕ್ಕಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಆ್ಯಡ್ ಮಾಡಿದರು. ಆನಂತರ ಕಂಪ್ಲೀಟ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ಮಟ್ಟ ಒಂದು ವಾಯ್ಸ್ ಓವರ್ ಆಗೈತಿ ಇದ್ರೊಳಗೆ. ಅಂದ್ರೆ ಒನ್ ವಾಯ್ಸ್ ಒಳಗೆ ಕಂಪ್ಲೀಟ್ ಟೀಸರ ಇದೈತಿ. ಅಂದ್ರೆ ಆ ವಾಯ್ಸ್ ಮಾತ್ರ ಅಲ್ಟಿಮೇಟ್ ಲೆವೆಲ, ಒಂದು ಕೇಳಕ್ಕೆ ಒಂಥರ ಹೆದರಿಕೆ ಆಗಬೇಕು, ಆ ಥರ ಒಂದು ಹಾರರ್ ಥ್ರಿಲ್ಲಿಂಗ್ ವಾಯ್ಸ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಮಾತಾಡಬೇಕಾಗೈತಿ. ಆನಂತರ ಬೇರೆ ಹೀರೋಂದಾಗಲಿ ಹೀರೋಯಿನಿದು ರೋಲ್ ಆಗಲಿ ಅಲ್ಟಿಮೇಟ್ ಲೆವೆಲ್ ಆ್ಯಕ್ಟಿಂಗ. ಆನಂತರ ಬ್ಯಾಕ್ಗ್ರೌಂಡ್ ಗ್ರಾಫಿಕ್ಸ್ ಆಗಲಿ, ಆನಂತರ ಒಂದು ಪಿಕ್ಚರ್ ಕ್ವಾಲಿಟಿ ಆಗಲಿ ಎಲ್ಲೂ ಕೂಡ ಮಿಸ್ಟೇಕ್ ಆಗಿಲ್ಲ, ಒಂದು ಟಾಪ್ ಲೆವೆಲ್ ಐತಿ. ಆನಂತರ ಇದು ಒಂದು ಏನೈತಿಲ್ಲ, ಇದು ಕಾನ್ಸೆಪ್ಟ, ಇದು ಒಂದು ಕಿಷ್ಕಿಂದಾಪುರಿ ಅಂತ ಊರಿನ ರಿಲೇಟೆಡ್ ಏನಾರ ಇರ್ಬೋದು. ಅದ ಕಾರಣಕ್ಕೆ ಕಿಷ್ಕಿಂದಾಪುರಿ ಅಂತೇಳಿ ಒಂದು ನೇಮನ್ನು ಕೊಟ್ಟಿರ್ಬೋದು. ಪೂರ್ತಿ ಮೂವಿ ನೋಡಿದ್ಲೇ ಕಾನ್ಸೆಪ್ಟನ್ನು ಹೇಳೋಕ್ಕಾಗೋದಿಲ್ಲ, ಬಟ್ ರಿಲೇಟೆಡ್ ಇರೋದು ಒಂದು ಹುಡುಗಿಗೆ, ಆನಂತರ ಒಂದು ಬಂಗಲೆ, ಆನಂತರ ಈ ಹೀರೋಯಿನ್ ಇದು ಒಂದು ರೋಲಿಗೆ ಸಂಬಂಧಪಟ್ಟಂಥ ಒಂದು ಹಾರರ್ ಥ್ರಿಲ್ಲಿಂಗ್ ಮೂವಿ ಅಂತೇಳಿ ಒಂದು ಟ್ರೈಲರ್ ನೋಡ್ರೆ ಅನಿಸ್ತೈತಿ. ಇದಾಗಿತ್ತು ಒಂದು ಕಿಷ್ಕಿಂದಾಪುರಿ ಮೂವಿದ ಟ್ರೈಲರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ.